ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಏನಪ್ಪ ಅಂದರೆ, ನಮ್ಮ ಬಾಲ್ಯದ ನೆನಪು, ಬಾಲ್ಯದ ಆಟ ಸಾಮಾನ ಯಾರೆಲ್ಲ ನೆನಪಿಟ್ಕೊಂಡಿದ್ದೀರಾ ಅನ್ನೋದು ಒಂದು ವಿಷಯ ತಗೊಂಡು ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇವತ್ತಿನ ಜನ್ರೇಷನ್ ಮಕ್ಕಳಿಗೆ ಇದೆಲ್ಲ ಏನು ಅಂತಲೇ ಗೊತ್ತಿಲ್ಲ. ಮತ್ತು ಇವಾಗಿನ ಮಕ್ಕಳಿಗೆ ಇವೆಲ್ಲ ಏನು ಮನೆಗಳಲ್ಲಿ ಇಟ್ಕೊಂಡಿರೋದಿಲ್ಲ. ಇವಾಗೆಲ್ಲ ಮೊಬೈಲು, ಕಂಪ್ಯೂಟರ್ ಅಷ್ಟೇ. ಯಾರು ಸಣ್ಣ ಮಕ್ಕಳ ಕೈಯಲ್ಲಿ ನೋಡಿದ್ರು, 1 ವರ್ಷದ ಮಗುವಿನ ಕೈಯಲ್ಲಿ ನೋಡಿದ್ರು ಕೂಡ ಮೊಬೈಲ್ ಇರುತ್ತೆ. ನೋಡಿ, ನಮ್ಮ ಬಾಲ್ಯದಲ್ಲಿ ಇದೆಲ್ಲ ಇರ್ತಿತ್ತು. ಇವಾಗಿನ ಜನ್ರೇಷನಲ್ಲಿ ಇದೆಲ್ಲ ಏನೂ ಇಲ್ಲ. ನಾವೆಲ್ಲ ಇದೆಲ್ಲ ಇಟ್ಕೊಂಡು ಎಷ್ಟೊಂದು ಆಟಗಳನ್ನ ಆಡ್ತಾಯಿದ್ದೋ. ಈ ಐಟಮ್ನ ಇಟ್ಕೊಂಡು ಅಡುಗೆ ಮತ್ತು ಒಂದೊಬ್ಬರು ಮನೆಗೆ ಹೋಗೋದು ಬರೋದು, ಈ ಥರ ಎಲ್ಲ ತುಂಬ ಆಟಗಳನ್ನ ಆಡ್ತಾಯಿದ್ದೋ. ಇವಾಗಿನ ಮಕ್ಕಳಿಗೆ ಇದಿಲ್ಲ. ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಇದೆಲ್ಲ ಬಾಲ್ಯದಲ್ಲಿ ಬಳಸುವಂತಹ ಆಟ ಸಾಮಾನು ಅಂದರೆ ಇವಾಗಲೂ ಕೂಡ ತುಂಬಾ ಇಷ್ಟ. ನಾನು ಕೂಡ ಜಾತ್ರೆಗಳಿಗೆಲ್ಲ ಹೋದಾಗ ಇಂಥ ಐಟಮ್ಗಳನ್ನ ಹುಡುಕ್ತಾ ಇರ್ತೀನಿ. ನಾನು ಶೋಕೇಶಲ್ಲಿ ಇಡೋದಕ್ಕಾಗಿರ್ಬೋದು, ಮತ್ತು ಹಾಗೆ ಅದು ನೆನಪಿರುತ್ತೆ ಅಂತ ಹೇಳಿ ಒಂದು ಸಣ್ಣ ಐಟಮ್ನ ನಾನು ಜಾಸ್ತಿ ಇಷ್ಟಪಡ್ತೀನಿ. ನೋಡ್ಬೋದು, ಇಲ್ಲಿ ಎಲ್ಲ ಥರದ ಐಟಮ್ ಇದೆ. ನಾವು ಅಡುಗೆ ಮನೆಗೆ ಬಳಸೋದು, ಮತ್ತು ಹಾಲಲ್ಲಿ ಊಟ ಟೇಬಲಿಂದ ಇರ್ಬೋದು, ಶೋಕೇಶ್ ಇರ್ಬೋದು, ಪ್ರತಿಯೊಂದು ದಿನಸಿ ಐಟಮ್ ಇರ್ಬೋದು, ಪ್ರತಿಯೊಂದು ಕೂಡ ಇದೆ. ನಮ್ಮ ಮಕ್ಕಳಿನ, ಈಗಿನ ಮಕ್ಕಳಿಗೆ ಇದನ್ನೆಲ್ಲ ನಾವು ತೋರಿಸ್ಬೇಕು. ನಾವು ಆಡಿದಂಥ ಆಟಗಳನ್ನ ಅವ್ರಿಗೆ ನೆನಪು ಮಾಡ್ತಾ ಇರಬೇಕು. ನಾವು ಆಡಿದಂಥ ಆಟಗಳನ್ನ ನಮ್ಮ ಮಕ್ಕಳು ಆಡೋಕ್ಕೆ ಸಾಧ್ಯನೇ ಇಲ್ಲ. ಅವಾಗೆಲ್ಲ ನೋಡಿ, ನಾವು ಈ ರೀತಿ ಇಟ್ಕೊಂಡು ಆಟ ಆಡ್ತಾಯಿದ್ದೋ. ನಮ್ಮ ಮಕ್ಕಳು ಈ ರೀತಿ ಇವಾಗ ನೋಡೇ ಇಲ್ಲ. ಇವಾಗೆಲ್ಲ ಮೊಬೈಲು, ಕಂಪ್ಯೂಟ್ರು ನೋಡ್ತಾ ಇರ್ತಾರೆ ಅವರು. ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ ಅನ್ನೋದನ್ನು ನಮ್ಮ ಮಕ್ಕಳ ಜೊತೆ ಇದನ್ನೆಲ್ಲ ಕೊಟ್ಟು ಅವ್ರು ಆಟ ಆಡುವಾಗ ಅದನ್ನು ಅವ್ರ ಜೊತೆ ಶೇರ್ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ. ನೋಡ್ಬೋದು, ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಬೀರು ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, ಒಳಕಲ್ ನೋಡಿ, ಚಪಾತಿ ಗುಂಡು ನೋಡಿ, ಮತ್ತು ರಾಗಿ ಬೀಸೋದಿರ್ಬೋದು, ತುಂಬ ವೆರೈಟಿಗಳಿದೆ ಇಲ್ಲಿ. ಹಾಗೆ ಕುಕ್ಕರ್ ನೋಡಿ, ಎಷ್ಟು ಫ್ಯಾನ್ ನೋಡಿ, ಹಾಗೆ ನೋಡ್ಬೋದು ಇಲ್ಲಿ ಮಸಾಲೆ ಬಾಕ್ಸ್ ನೋಡಿ ಎಷ್ಟು ಪುಟ್ಟದಾಗಿದೆ. ಮಕ್ಳಿಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಇಂಥ ಐಟಮ್ಗಳನ್ನೆಲ್ಲ ಅವರ ಜೊತೆ ತಂದುಕೊಟ್ಟು ಶೇರ್ ಮಾಡುವಾಗ ಅಂತಹದ್ದು. ನಾವು ಇವೆಲ್ಲ ಐಟಮ್ ಇಟ್ಕೊಂಡು ಒಂದು ದಿನಸಿ ಅಂಗಡಿಗೆ ಹೋಗಿ ಅದೆಷ್ಟು ಬೆಲೆ ಇದೆಷ್ಟು ಬೆಲೆ ಅಂತ ಕೇಳಿ ಸ್ವಲ್ಪ ಮನೆಗೆ ತೋರಿಸ್ಕೊಂಬರ್ತೀನಿ ಕೊಡಿ ಅಂತ ಇಸ್ಕೊಂಡು ಬಂದು ಅದನ್ನೆಲ್ಲ ಒಂದು ಕಡೆ ಶೇರ್ ಮಾಡಿ, ಅದನ್ನು ಸೇವ್ ಮಾಡಿ, ಒಂದು ದಿನ ಸಂಡೇ ಬಂತು ಅಂದಾಗ ನಾವು ಅದೇ ಐಟಮ್ಗಳಲ್ಲಿ ಒಂದು ಅಷ್ಟು ಜನ ಸೇರಿಕೊಂಡು ಅಡುಗೆನ ಮಾಡಿ ಎಂಜಾಯ್ ಮಾಡ್ತಾಯಿದ್ದೋ. ಇವಾಗಿನ ಮಕ್ಕಳಿಗೆ ಆ ರೀತಿ ಎಲ್ಲ ಎಲ್ಲಿ ಸಿಗುತ್ತೆ ಅಲ್ವಾ ಫ್ರೆಂಡ್ಸ್. ಇದನ್ನೇ ನಾನು ನೆನಪು